Hello children, in this video we will see explanation for poem number 2 Sanna Sangati of class 8. Sanna Sangati means small matter. The poem has been written by K.S. Narasimha-Swamy. K.S. Narasimha-Swamy is one of the poets in modern poetry and was born in Mandya district's Kikkeri. And he has a lot of collection of poetry and they have a name that is called Kavana Sankalana in Kannada. Collection of poetry is also called as Kavana Sankalana in Kannada. His first Kavana Sankalana was Mysore Mallige. This is very famous in Kannada literature and there is a movie by named Mysore Mallige. And he has written other Kavana Sankalanas also, Shilalate, Airavata, Navapallava, Iruvantige, Deepada Malli, Maneyinda Manege, Tereda Bagilu, like this many. So for his Tereda Bagilu, Dundu Mallige and all, he has got many awards. And he is also called as Prema Kavi in Kannada literature. Okay, and the present poem has been taken from Iruvantige Kavana Sangraha. Let's see, Pravesha. ಕನ್ನಡ ಸಾಹಿತ್ಯವು ಆಧುನಿಕ ಕಾವ್ಯ ಪರಂಪರೆಯಲ್ಲಿ ಹೊಸ ಹೊಸ ಪ್ರಯೋಗಶೀಲತೆಗೆ ಒಳಪಟ್ಟು ನವೋದಯ, ನವ್ಯ, ಪ್ರಗತಿಶೀಲ, ದಲಿತ, ಬಂಡಾಯಗಳೆಂಬ ವಿವಿಧ ಮಜಲುಗಳಾದವು. Kannada literature underwent experimentation of modern poetry, resulting in different phases like new rise, modern, rebellion. Okay, ಮಜಲು means phases. ಪ್ರತಿಯೊಬ್ಬ ಕವಿಯೂ ಸಹ ಜೀವನ ದೃಷ್ಟಿ. So every poet, ಜೀವನ ದೃಷ್ಟಿ ಮೀನ್ಸ್ ಫೋಕಸ್ ಆನ್ ಲೈಫ್. ಸಾಮಾಜಿಕ ಸೂಕ್ಷ್ಮತೆಗಳನ್ನರಿತಾಗ ಮೀನ್ಸ್ ಸಿವಿಕ್ ಸೆನ್ಸ್. ಇಫ್ ದೇ ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಆಲ್ ದಿ ಸಿವಿಕ್ ಸೆನ್ಸ್ ಆ್ಯಂಡ್ ಫೋಕಸ್ ಆನ್ ಲೈಫ್, ತಮ್ಮ ತಮ್ಮ ಅನುಭವ ಕಲ್ಪನೆಗಳಿಗೆ ಧ್ವನಿ ಕೊಡುವ ಕಾಯಕದಲ್ಲಿ ತೊಡಗುತ್ತಾರೆ. ಸೊ ದಿ ಗಿವ್ ವಾಯ್ಸ್ ಫಾರ್ ದರ್ ಇಮ್ಯಾಜಿನೇಷನ್ ಆ್ಯಂಡ್ ದರ್ ಎಕ್ಸ್ಪೀರಿಯನ್ಸ್ ಇನ್ ಲೈಫ್. ದಿ ಗಿವ್ ಎ ವಾಯ್ಸ್ ಮೀನ್ಸ್ ದೇ ವಿಲ್ ರೈಟ್ ಇಟ್ ಡೌನ್ ಆ್ಯಸ್ ಇನ್ ದ ಫಾರ್ಮ್ ಆಫ್ ಪೊಯಮ್ ಆರ್ ವಾಟ್ ಎವರ್. ಇದರಿಂದಾಗಿ ಆಧುನಿಕ ಕಾವ್ಯಗಳಲ್ಲಿ ಹೊಸತನ ಕಾಣಿಸಿಕೊಂಡಿದೆ. ಬಿಕಾಸ್ ಆಫ್ ದಿಸ್ ದೇರ್ ಇಸ್ ಅ ನ್ಯೂನೆಸ್ ಇನ್ ಮಾಡರ್ನ್ ಪೊಯೆಟ್ರಿ. ಈ ಪ್ರಕಾರಗಳಲ್ಲಿ ಪ್ರಸ್ತುತ ಕವನ ಒಂದಾಗಿದೆ. ಸೊ ಅಕಾರ್ಡಿಂಗ್ಲಿ ಪ್ರೆಸೆಂಟ್ ಪೊಯಮ್ ಈಸ್ ಒನ್ ಆಫ್ ದಿಸ್ ವಿಚ್ ಕಮ್ಸ್ ಅಂಡರ್ ಮಾಡರ್ನ್ ಪೊಯೆಟ್ರಿ. ಲೆಟ್ಸ್ ಸಿ ದ ಪೊಯಮ್ ನೌ. ನಟ್ಟಿರುಳ ಕರಿಮುಗಿಲ ನೀರ್ತುಂಬಿಗಳ ನಡುವೆ ಹುಣ್ಣಿಮೆಯ ಕಣ್ಣ ತೆರೆದಿದೆ. ಸೊ ನಟ್ಟಿರುಳ, ನಡು ಪ್ಲಸ್ ಇರುಳ. ಇರುಳ ಮೀನ್ಸ್ ನೈಟ್, ನಡು ಮೀನ್ಸ್ ಇನ್ ಬಿಟ್ವೀನ್ ಮಿಡ್. ಸೊ ಇಟ್ ಈಸ್ ನಟ್ಟಿರುಳ ಮೀನ್ಸ್ ಮಿಡ್ ನೈಟ್. ಕರಿಮುಗಿಲ, ಕರಿ ಮೀನ್ಸ್ ಬ್ಲ್ಯಾಕ್, ಮುಗಿಲು ಮೀನ್ಸ್ ಕ್ಲೌಡ್, ಮೀನ್ಸ್ ಬ್ಲ್ಯಾಕ್ ಕ್ಲೌಡ್. ವಿ ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಡಾರ್ಕ್ ಕ್ಲೌಡ್. ನೀರ್ತುಂಬಿಗಳ ನಡುವೆ. ಸೊ ದೀಸ್ ಮುಗಿಲು, ದಟ್ ಕ್ಲೌಡ್ಸ್ ಆರ್ ಫಿಲ್ಡ್ ಬೈ ನೀರು, ವಾಟರ್. ತುಂಬಿಗಳ ನಡುವೆ, ಇನ್ ಬಿಟ್ವೀನ್ ದಿಸ್ ಹುಣ್ಣಿಮೆಯ ಕಣ್ಣ ತೆರೆದಿದೆ. ಇನ್ ಬಿಟ್ವೀನ್ ದಿಸ್ ಇಟ್ ಹ್ಯಾಸ್ moon has opened its eye, means it's a full moon day. ತಾರೆ ಬಂದಿವೆ ಬಾನವಿದಿಗೆ. ತಾರೆ means stars. Where they have come, ತಾರೆ ಬಂದಿವೆ. ಬಾನವಿದಿಗೆ, they have come to the street of sky. ಅತ್ತ ಹಿಡಿದ ಸೋನೆಯ ಶ್ರುತಿಗೆ. ಅತ್ತ ಹಿಡಿದ ಸೋನೆಯ ಶ್ರುತಿಗೆ. ಸೋನೆ means continuous rain. Okay, it will be drizzling for 2-3 days continuously. ಹಿಡಿದ, that's why he has used the word ಹಿಡಿದ. ಹಿಡಿದ means it's just keep on raining. Shruti means pitch. For the pitch of the rain, ಗಾಳಿಯೇ ಹಾಡುತ್ತಿದೆ. ಸೊ ದ ವಿಂಡ್ ಈಸ್ ಸಿಂಗಿಂಗ್, ಹಾಡುತ್ತಿದೆ. ಇತ್ತ ಈ ಮನೆಯೊಳಗೆ, ದಿಸ್ ಸೈಡ್, ಇನ್ಸೈಡ್ ದಿಸ್ ಹೌಸ್, ಈ ಮನೆಯೊಳಗೆ ಪುಟ್ಟ ಮಗುವೊಂದು, ಅ ಸ್ಮಾಲ್ ಇನ್ಫ್ಯಾಂಟ್. ಮಂಚದ ಬಳಿ, ವಿಚ್ ಈಸ್ ನೆಕ್ಸ್ಟ್ ಟು ದ ಕಾಟ್, ತೊಟ್ಟಿಲಲ್ಲಿ, ಇನ್ ದ ಕ್ರಾಡಲ್, ಕಣ್ಣರ್ಧ ಮುಚ್ಚಿ ಮಲಗಿದೆ. ಕಣ್ಣು ಪ್ಲಸ್ ಅರ್ಧ, ಕಣ್ಣರ್ಧ. ಆಫ್ ಐ, ಇಟ್ ಹ್ಯಾಸ್ ಆಫ್ ಐಸ್, ಕ್ಲೋಸ್ಡ್, ಮುಚ್ಚಿ ಮಲಗಿದೆ. ಇಟ್ ಈಸ್ ಸ್ಲೀಪಿಂಗ್. ಅದು ಬರಿಮೇಲೆ, ದಟ್ಟು ಬರಿಮೇಲೆ ಮೀನ್ಸ್ ನೆಕೆಡ್. ನಿದ್ದೆಗಣ್ಣಿನಲ್ಲಿ ಪಕ್ಕದ ತಾಯಿ. ಸೊ ನಿದ್ದೆಗಣ್ಣು ಮೀನ್ಸ್ ಸ್ಲೀಪಿ ಐಸ್, ಪಕ್ಕದ ತಾಯಿ. ಮದರ್ ಈಸ್ ಸ್ಲೀಪಿಂಗ್ ನೆಕ್ಸ್ಟ್ ಟು ದ ಬೇಬಿ. ಕೈ ನೀಡಿ ಮತ್ತೆ ಹೊದಿಕೆಯನ್ನು ಸರಿಪಡಿಸುವಳು. ಶಿ ವಿಲ್ ಪುಟ್ ಹರ್ ಹ್ಯಾಂಡ್ ಆ್ಯಂಡ್ put back the blanket again for the small baby. ಮಗು ತಿರುಗಿ ಹೊದಿಕೆಯನ್ನು ಕಿತ್ತೆಸೆದು ಮಲಗುವುದು ಬರಿ ಮೇಲೆ. ಸೊ ಮಗು, ದ ಬೇಬಿ ಅಗೇನ್, ಹೊದಿಕೆ ಮೀನ್ಸ್ ಬ್ಲಾಂಕೆಟ್, ಇಟ್ ವಿಲ್ ಕಿತ್ತೆಸೆದು. ಸೊ ಇಟ್ ವಿಲ್ ರಿಮೂವ್ ಅಗೇನ್ ಆ್ಯಂಡ್ ಇಟ್ ವಿಲ್ ಸ್ಲೀಪ್. that too naked, very male again.
ಓಕೆ, ಸಣ್ಣಗಿದೆ ದೀಪ ಎಲ್ಲೋ ಒಂದು ಮೂಲೆಯಲ್ಲಿ. ಸೊ ಇನ್ ದ ಪಿಕ್ಚರ್ ಯು ಕ್ಯಾನ್ ಸಿ ದೇರ್ ಇಸ್ ಅ ಲ್ಯಾಂಪ್, ದಟ್ಸ್ ದ ಸಣ್ಣಗಿದೆ. ಸೊ ಇಟ್ ಈಸ್ ವೆರಿ ಸ್ಮಾಲ್ ಒನ್, ವೆರಿ ಲೈಟ್, ಲೋ ಬ್ರೈಟ್ನೆಸ್, ಎಲ್ಲೋ ಒಂದು ಮೂಲೆಯಲ್ಲಿ, ಟುವರ್ಡ್ಸ್ ಇನ್ ಒನ್ ಕಾರ್ನರ್. ಇದು ಸರಿಯೇ ತಪ್ಪೇ ಉತ್ತರವಿಲ್ಲ. ಸೊ ವೆದರ್ ಇಟ್ಸ್ ರೈಟ್ ಆರ್ ರಾಂಗ್, no answer. It's not related to the deepa, it's the what the baby is doing. It's removing the blanket, it's not putting the blanket properly. That's what he is telling. Whether it's right or wrong, we don't know. ದೆಸೆ ದೆಸೆಗೆ ಎಲ್ಲ ಮಲಗಿಹರು. ದೆಸೆ ದೆಸೆ means to each and every direction. ದೆಸೆ means direction. ಎಲ್ಲ ಮಲಗಿಹರು, ಎವ್ರಿ ಒನ್ ಈಸ್ ಸ್ಲೀಪಿಂಗ್. ಮಾತಾಡದೆಯೇ ನೋಡದೆಯೇ, without speaking, without seeing, they are all sleeping. The other people in the house and the neighbors, everyone. ನಿದ್ದೆ ಎಚ್ಚರಗಳಲ್ಲಿ, ನಿದ್ದೆ means sleep, ಎಚ್ಚರ means awakeness. So in the process of sleep and awakeness, ಪೊರೆವ ಕೈ ದುಡಿಯುತ್ತಿದೆ. ಪೊರೆವ means caring. So caretaker, who is the caretaker? Now here it's the mother. ದುಡಿಯುತ್ತಿದೆ, ಕೈ ದುಡಿಯುತ್ತಿದೆ means even though she is sleeping, her hand is still working. The baby is kicking and mother is putting the blanket again the baby is kicking. The mother is thinking, oh, it will feel so cold, and it's sone also, sone male, that's it's drizzling and the baby will feel very cold, and it's not wearing the dress also. So she'll be keep on putting the cloth and this baby is doing its like it's kicking out the blanket, but the mother is working. Okay, the next line, ಅದನ್ನು ಲೆಕ್ಕಿಸದೆ ಮಗು ಹೊದಿಕೆಯನ್ನು ಓದಿದೆ. ಸೊ ವಿತೌಟ್ ಕನ್ಸಿಡರಿಂಗ್ ದಿಸ್, ವಾಟ್ ಎವರ್ ದ ಮದರ್ ಈಸ್ ವರ್ಕಿಂಗ್, ದಟ್ ಪೊರೆವ ಕೈ ದುಡಿಯುತ್ತಿದೆ ನಿದ್ದೆ ಎಚ್ಚರಗಳಲ್ಲಿ, ದ ಬೇಬಿ ಈಸ್ ನಾಟ್ ಕನ್ಸಿಡರಿಂಗ್ ದಿಸ್, ಬಟ್ ಇಟ್ಸ್ ಕಿಕಿಂಗ್ ದ ಬ್ಲಾಂಕೆಟ್ ಅಗೇನ್. And mother is putting the blanket back and the baby is kicking the blanket. So this is the end of the poem. So it will show how a mother will look after a small baby, and the feel of the mother is compared to nature situation. You see, that Sone Shruti, Hunnime, all these things. So he has compared. Here the affection of, he has explained the affection of mother and the baby. How mother is satisfied in taking care of baby. So she doesn't care about whatever, whether it's night, whether she is sleeping or not. She is still taking care of the baby, whatever the baby is doing. That's the end of the poem. Thank you.